ಮತ್ತೊಮ್ಮೆ ನನ್ನ ಚಾನಲ್ಗೆ ಪ್ರೀತಿಯ ಸ್ವಾಗತ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ದಿನ ಒಂದು ಶಕ್ತಿ ಪೀಠಕ್ಕೆ ಬಂದಿದ್ದೀನಿ, ಶಕ್ತಿ ಸ್ಥಳಕ್ಕೆ ಬಂದಿದ್ದೀನಿ. ವಿಶೇಷವಾದಂತಹ ಪೂಜೆ ಅಲಂಕಾರಗಳು ಕೂಡ ನಡೆಯುತ್ತೆ. ಸುಮಾರು 350 ವರ್ಷಗಳ ಇತಿಹಾಸ ಇರತಕ್ಕಂತಹ ಈ ದೇವಾಲಯ ಆಲದ ಮರಗಳ ಬಳಿ ನೆಲೆಸಿರ್ತಕ್ಕಂತಹ ಕಾಟೇರಮ್ಮನ ದೇವಾಲಯ. ಹೊಸಕೋಟೆಯಲ್ಲಿ ನೆಲೆ ನಿಂತಿದ್ದಾಳೆ ಕಾಟೇರಮ್ಮ. ಈ ದೇವಿಯ ವಿಶೇಷತೆ ಏನು ಅಂದ್ರೆ, ಇಲ್ಲಿ ಸಾಕಷ್ಟು ಜನರು ಒಲಿತನ ಕಂಡಿದ್ದಾರೆ. ಹಾಗೆ ತಮ್ಮ ಬೇಡಿಕೆಗಳನ್ನ ಹೊತ್ತು ತಾಯಿಯ ಬಳಿಗೆ ಬರ್ತಾರೆ. ತಮ್ಮ ಬೇಡಿಕೆಗಳಿಗೆ ಆಗಿ ಹರಕೆಯನ್ನ ಕೂಡ ಕಟ್ತಾರೆ ಈ ಒಂದು ಆಲದ ಮರದ ಬಳಿ. ಅದನ್ನು ಕೂಡ ನಾವು ಸ್ನೇಹಿತರೆ ಇಲ್ಲಿ ಬೀಗಗಳನ್ನ ಕೂಡ ಹರಕೆಯ ರೂಪದಲ್ಲಿ ಕಟ್ತಾರೆ. ಇನ್ನು ಸ್ನೇಹಿತರೆ, ಈ ಕ್ಷೇತ್ರದಲ್ಲಿ ಅಪಾರವಾದಂತಹ ಶಕ್ತಿ ಪ್ರಕಟವಾಗ್ತಾ ಇದ್ದು, ಈ ಒಂದು ಕ್ಷೇತ್ರ ವಿಶ್ವದಲ್ಲಿಯೇ ಒಂದು ಸೂಕ್ತಾವಸ್ಥೆ ಶಕ್ತಿಯ ಜಾಗೃತಿ ಕೂಡ ಆಗಿದೆ ಅಂತ ಹೇಳ್ತಾರೆ. ಕಾಲಜ್ಞಾನಿಗಳಾದಂತಹ ಶ್ರೀ ಕೈವಾರ ತಾತಯ್ಯನವರ ಕಾಲಜ್ಞಾನದಲ್ಲಿ ಕೂಡ ಉಲ್ಲೇಖವಾಗಿರುವಂತಹ ಮಹಾಶಕ್ತಿಯು ಈ ಕ್ಷೇತ್ರದಲ್ಲಿ ಪ್ರಕಟವಾಗುತ್ತಿದೆ. ಸ್ನೇಹಿತರೆ, ಈ ಕ್ಷೇತ್ರಕ್ಕೆ ಬರುವುದರಿಂದ ಎಂತಹದೇ ಸಮಸ್ಯೆಗಳಿದ್ರೂ ಕೂಡ ಪರಿಹಾರ ಆಗುತ್ತೆ ಅನ್ನೋ ಒಂದು ನಂಬಿಕೆ. ಹಾಗೇನೆ ಇಲ್ಲಿ ನಡೆಯುವಂತಹ ಯಾಗ ಇರಬಹುದು ಅಥವಾ ವಿಶೇಷವಾದಂತಹ ಅಮಾವಾಸ್ಯೆ ಹುಣ್ಣಿಮೆ ಪೂಜೆಗಳಿರ್ಬೋದು, ತುಂಬಾನೇ ಫಲವನ್ನ ಕೊಡುತ್ತೆ ಅನ್ನೋದು ಇಲ್ಲಿ ಬರುವಂತಹ ಭಕ್ತರ ನಂಬಿಕೆ ಕೂಡ. ಬನ್ನಿ ಒಂದಷ್ಟು ಜನರ ಒಂದು ಅಭಿಪ್ರಾಯವನ್ನು ಕೂಡ ಇವತ್ತಿನ ದಿನ ಈ ದೇವಾಲಯ ನಾವೀಗ ನೋಡ್ತಾ ಇರುವಂತಹದ್ದು ಜೋಡಿ ಆಲದ ಮರಗಳಿಗೆ ಹರಕೆಯ ತೆಂಗಿನಕಾಯಿ ಕಟ್ಟಿರುವಂತಹ ಒಂದು ದೃಶ್ಯಗಳನ್ನ ಕೂಡ ನೋಡ್ತಾ ಇದ್ವಿ. ಸ್ನೇಹಿತರೆ, ಪುರಾತನ ಕಾಲದಿಂದ ಕೂಡ ನಮ್ಮ ಪೂರ್ವಿಕರು ಮರಗಳಿಗೆ ಪೂಜೆಯನ್ನ ಮಾಡ್ತಾ ಬರ್ತಾ ಇದ್ರು. ಮರಗಳಲ್ಲಿ ಅಂತಹ ವಿಶೇಷವಾದಂತಹ ಶಕ್ತಿ ಅಡಗಿರುತ್ತೆ ಅನ್ನೋದು ನಮ್ಮ ಇತಿಹಾಸದಿಂದ ಕೂಡ ನಾವು ತಿಳ್ಕೊಳ್ತಾ ಬಂದಿದ್ವಿ. ಈ ಕ್ಷೇತ್ರಕ್ಕೆ ಬಂದಾಗ ಅಂತಹ ಒಂದು ನೆನಪುಗಳು ಅಥವಾ ಓದಿದಂತಹ ವಿಷಯಗಳು ಕೂಡ ನನ್ನ ಸ್ಮರಣೆಯಲ್ಲಿ ಹಾದು ಹೋಗ್ತಾ ಇದ್ದಾವೆ. ನಾವಿಲ್ಲಿ ನೋಡ್ತಾ ಇದೀವಿ ಸಹಸ್ರಾರು ಸಂಖ್ಯೆಯಲ್ಲಿ ಹರಕೆಯ ರೂಪದಲ್ಲಿ ಆಲದ ಮರಕ್ಕೆ ತೆಂಗಿನಕಾಯಿಗಳನ್ನ ಕಟ್ಟಿರುವಂತಹ ಅದ್ಭುತವಾದಂತಹ ದೃಶ್ಯ ಇದು. ನೋಡುವುದಕ್ಕೆ ಒಂದು ಕಣ್ಣಿಗೆ ಹಬ್ಬ ಅಂತಾನೆ ಹೇಳ್ಬೋದು. ಆ ಮರಗಳು ಕೂಡ ಅಷ್ಟೇ ವಿಶೇಷವಾಗಿ ಇದಾವೆ. ಸಾಮಾನ್ಯವಾಗಿ ನೋಡುವಂತಹ ಮರಗಳಿಗಿಂತ ಭಿನ್ನವಾಗಿಯೇ ನಾವು ಈ ಆಲದ ಮರಗಳನ್ನ ಕಾಣಬಹುದು.
ನೋಡ್ತಾ ಇದೀವಿ ನಾವು. ಬರುವಂತಹ ಪ್ರತಿಯೊಬ್ಬರು ಕೂಡ ಈ ಆಲದ ಮರಕ್ಕೆ ಪ್ರದಕ್ಷಿಣೆಯನ್ನ ಹಾಕ್ತಾರೆ. ಹಾಗೆ ತಾಯಿಯ ಬಳಿ ತಮ್ಮ ಬೇಡಿಕೆಗಳನ್ನ ಮುಂದಿಡ್ತಾರೆ. ತಮ್ಮ ಬೇಡಿಕೆಗಳು ಕೂಡ ಈಡೇರ್ತವೆ ಅನ್ನೋದಕ್ಕೆ ಸಾಕಷ್ಟು ಉದಾಹರಣೆಗಳು ಕೂಡ ಇಲ್ಲಿ ನಾವು ಕಾಣಬಹುದು. ಹಾಗೇನೆ ದೇವಾಲಯದ ಬಳಿ ಇರ್ತಕ್ಕಂತಹ ಈ ಜೋಡಿ ಆಲದ ಮರಗಳಂತೂ ತುಂಬಾನೇ ವಿಶೇಷವಾಗಿ ಇದಾವೆ. ಕಾಟೇರಮ್ಮನ ದೇವಾಲಯದ ಆವರಣವನ್ನ ನೋಡ್ತಾ ಇದ್ವಿ. ಕಂಬಳಿಪುರದ ಹತ್ತಿರ ಇರ್ತಕ್ಕಂತಹ ಈ ದೇವಾಲಯಕ್ಕೆ ಪ್ರತಿನಿತ್ಯ ಕೂಡ ಸಹಸ್ರಾರು ಸಂಖ್ಯೆಯಲ್ಲಿ ಭಕ್ತರು ಇಲ್ಲಿಗೆ ಆಗಮಿಸ್ತಾರೆ. ಸಹಸ್ರಾರು ಸಂಖ್ಯೆಯಲ್ಲಿ ಈ ದೇವಾಲಯದಲ್ಲಿ ಒಳಿತನ್ನ ಕೂಡ ಕಂಡಿದ್ದಾರೆ. ಇವತ್ತಿನ ದಿನ ಶುಕ್ರವಾರ ಆಗಿರೋದ್ರಿಂದ ಸಾಕಷ್ಟು ಜನಸಾಗರ ಕೂಡ ನಾವಿಲ್ಲಿ ಕಾಣಬಹುದು. ವೀಕೆಂಡ್ ಅಲ್ಲಿ ಇನ್ನೂ ಜಾಸ್ತಿ ಇರುತ್ತೆ ಅನ್ನೋದನ್ನ ಕೂಡ ನಾನು ಕೇಳ್ಪಟ್ಟೆ. ನೋಡ್ತಾ ಇದ್ವಿ, ಅದ್ಭುತವಾದಂತಹ ಒಂದು ಶಕ್ತಿಯ ಕೇಂದ್ರ ಇದು. ಈ ಜಾಗದಲ್ಲಿ ನಾನು ನಿಂತಿರೋದಂತೂ ನನಗಂತೂ ತುಂಬಾನೇ ಖುಷಿ ಕೊಡ್ತಾ ಇದೆ. ಹಾಗೇನೆ ಆ ಒಂದು ಪಾಸಿಟಿವ್ ಅನ್ನ ಕೂಡ ನಾನು ಫೀಲ್ ಮಾಡ್ತಾ ಇದ್ದೀನಿ.